ನಿಷ್ಠಾವಂತ ಕಾಗೆಯ ಕಥೆ. ಒಂದು ಹಸಿರು ಕಾಡಿನಲ್ಲಿ ಒಂದು ಕಾಗೆ ವಾಸಿಸುತ್ತಿತ್ತು. ಆ ಕಾಗೆಯ ಹೆಸರು ಕಾಳಿ. ಕಾಳಿ ತುಂಬ ಪ್ರಾಮಾಣಿಕ ಮತ್ತು ಒಳ್ಳೆಯ ಹೃದಯದ ಕಾಗೆ. ಒಂದು ದಿನ ಕಾಳಿ ಕಾಡಿನಲ್ಲಿ ಹಾರುತ್ತಿದ್ದಾಗ ನೆಲದಲ್ಲಿ ಒಂದು ಚಿನ್ನದ ಉಂಗುರ ಕಂಡಿತು. ಕಾಳಿಯದನ್ನು ನೋಡಿ ಯೋಚಿಸಿತು, ಇದು ಯಾರದ್ದೋ ಇರಬೇಕು. ನಾನು ಇದನ್ನು ಮಾಲೀಕನಿಗೆ ಹಿಂತಿರುಗಿಸಬೇಕು. ಸ್ವಲ್ಪ ದೂರದಲ್ಲಿ ಒಂದು ಚಿಕ್ಕ ಹುಡುಗಿ ಅತ್ತುತ್ತಾ ಕುಳಿತಿದ್ದಳು. ಕಾಳಿ ಅವಳ ಬಳಿ ಹಾರಿತು. ಹುಡುಗಿ ತನ್ನ ಚಿನ್ನದ ಉಂಗುರ ಕಳೆದುಕೊಂಡಿದ್ದಾಳೆ ಎಂದು ಹೇಳಿದಳು. ಅದನ್ನು ಕೇಳಿದ ಕಾಳಿ ತಕ್ಷಣ ತನ್ನ ಚಿಕ್ಕ ಚೂಪಿನಿಂದ ಉಂಗುರವನ್ನು ಹಿಡಿದು ಹುಡುಗಿಗೆ ಕೊಟ್ಟಿತು. ಹುಡುಗಿ ತುಂಬ ಸಂತೋಷಪಟ್ಟಳು ಮತ್ತು ಕಾಳಿಗೆ ಧನ್ಯವಾದ ಹೇಳಿದಳು. ಆ ದಿನದಿಂದ ಕಾಡಿನ ಎಲ್ಲ ಪ್ರಾಣಿಗಳು ಕಾಳಿಯನ್ನು ಪ್ರಾಮಾಣಿಕ ಕಾಗೆ ಎಂದು ಕರೆದವು. ಈ ಕಥೆಯ ಪಾಠ ಎಂದರೆ, ಪ್ರಾಮಾಣಿಕತೆ ಎಂದಿಗೂ ಒಳ್ಳೆಯ ಫಲವನ್ನು ಕೊಡುತ್ತದೆ.